ಏನೇ ಇದು ಬಟ್ಟೆ ಅಂಗಡಿ ತರ ಎಲ್ಲ ಹರಡ್ಕೊಂಡು ಕೂತ್ಕೊಂಡಿದ್ಯಾ? ಈ ಜೀನ್ಸು ಗಿನ್ಸು ಎಲ್ಲ ಹಾಕೊಳ್ಳೋದ್ ಬಿಟ್ಟು ಒಂದಿನೇನಾದ್ರೂ ಹುಡುಗಿ ತರ ಡ್ರೆಸ್ ಮಾಡ್ಕೊಂಡಿದ್ಯಾ ನೀನು? ನಮ್ ಕಡೆ ಎಲ್ಲ ಯೂಶಲಿ ಫೋನ್ ಎತ್ತ ತಕ್ಷಣ ಹಾಯ್ ಹಲೋ ಅಂತೆಲ್ಲ ಹೇಳ ಅಭ್ಯಾಸ. ಹಾಯ್ ಪಲ್ಲು. ಹಾಯ್ ಮಾ. ತಿಂಡಿ ಆಯ್ತಾ? ಸಂಡೇ ಸ್ಪೆಷಲ್ ಮ್ಯಾಗಿ. ಅಯ್ಯೋ ಬೆಳಗಾಗಿದ ಒಂದು ಹಣೆಗೂ ಇಟ್ಕೊಂಡಿಲ್ವಲೆ, ಕೂದ್ಲು ಹೇಗೆ ಬೆರವಿಕೊಂಡು ಕೂತ್ಕೊಂಡಿದ್ಯಾ ನೋಡೋ. ಹೇಗ್ ಕಾಣಿಸ್ತಿದ್ಯಾ ಗೊತ್ತಾ ನೀನು? ಒಳ್ಳೆ ದೆವ್ವ ಬಿಡ್ಸೋರ್ ತರ. ಇವತ್ತೊಂದಿನ ಸಂಡೇ ಫ್ರೀ ಆಗಿರೋಣ ಅನ್ಕೊಂಡ್ರೆ ಅದನ್ನು ಇಷ್ಟ ಇಲ್ವಾ ನಿಂಗೆ? ಸುಮ್ನೆ ಕಾಲ್ ಮಾಡಿ ಮಾಡಿ ಟಾರ್ಚರ್ ಕೊಡ್ತಿದ್ಯಾ. ಭಯಕ್ಕೆ ಅಂತಾನೆ ಕಾಲ್ ಮಾಡಿದ್ಯಾ? ಏನಿಲ್ಲ, ನಿನಗೆ ಒಂದು ಸರ್ಪ್ರೈಸ್ ತೋರಿಸೋದಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಸರಿ ಬಿಡು, ನಿಂಗೆ ಇಷ್ಟ ಅಲ್ಲದ್ರೆ ನನಗೇನು, ಕಾಲ್ ಕಟ್ ಮಾಡ್ತೀನಿ. ಹೌದಾ ಸರಿ, ನಾನೇ ಗೆಸ್ ಮಾಡ್ಲಾ? ಕತ್ತಗೆ ಹಾಕೊಳ್ಳೋದು ಅಲ್ಲ, ಮೂಗುಗೆ ಹಾಕೊಳ್ಳೋದು, ಕಿವಿಗೆ ಹಾಕೊಳ್ಳೋದು, ಎರಡಕ್ಕೂ. ಓ ಫೈನಲಿ. ಏಯ್, ಸರ್ಪ್ರೈಸ್ ತೋರ್ಸಕ್ ಕಾಲ್ ಮಾಡಿರೋದು ನಾನು. ಏ ಪೇ ಲೆವಿ ಪೇ ಅಂತೆ. ಸರಿ ಮಮ್ಮಿ, ಐ ಲವ್ ಯು ಮಮ್ಮಿ. ತೋರ್ಸು. ಕಣ್ಮುಚ್ಚೆ. ಈಗ ನೋಡು. ಟಂಟಡಾ. ಮಾಸ್ಕ್. ಬರೀ ಮಾಸ್ಕ್ ಅಲ್ಲಮ್ಮ, ಹೋಮ್ ಮೇಡ್ ಮಾಸ್ಕ್. ನಾನೇ ಹೊಲ್ದಿರೋದು. ನೋಡು ಹೇಗಿದೆ. ನನ್ ಫೇವ್ರೆಟ್ ಟಾಪ್ ಅಲ್ವಾ? ಹರ್ದಾಕ್ಬಿಟ್ಟಿ ಅದನ್ನ? ಹರ್ದಿಲ್ವೇ, ಇದ್ರಲ್ಲೇ ನಾನು ಮಾಸ್ಕ್ ಮಾಡಿರೋದು. ಹೇಗಿದ್ರು ಅದೇ ನಿಂಗೆ ಆಗ್ತಾ ಇರ್ಲಿಲ್ವಲ್ಲ, ತುಂಬಾ ಚಿಕ್ಕ ಬಟ್ಟೆ ಅಲ್ವಾ? ಚಿಕ್ಕದಾಗಿರೋದಲ್ಲ, ಮತ್ ಕ್ರಾಪ್ ಟಾಪ್ ಅಮ್ಮ. ಯಾರನ್ನ ಕೇಳಿ ತಗೊಂಡ ಅದನ್ನ? ಯಾರನ್ನ ಯಾಕೆ ಕೇಳ್ಬೇಕು? ಇವಾಗ ಮಾಸ್ಕ್ ಎಲ್ಲರಿಗೂ ತುಂಬಾ ತುಂಬಾ ಇಂಪಾರ್ಟೆಂಟ್. ಮನೇಲಿ ಎಲ್ರಿಗೂ ಅವ್ರವ್ರ ಬಟ್ಟೆಲೆ ಮಾಸ್ಕ್ ಹೊಲಿತಾ ಇರೋದು. ನಿಮ್ಮ ಅಪ್ಪಂಗೂ ಅಷ್ಟೇ, ಅವ್ರ ಪಂಚೆಲೆ ಹೊಲ್ದ್ಬಿಟ್ಟಿದೀನಿ. ಬೇರೆ ಯಾವ್ದು ಸಿಗ್ಲಿಲ್ವಾ ಅಮ್ಮ ಬಟ್ಟೆ? ತುಂಬಾ ಕಾಸ್ಟ್ಲಿ ಅಮ್ಮ. ಫಾರೆವರ್ 21 ಕ್ರಾಪ್ ಟಾಪ್ ಅಮ್ಮ. ಏನದು ಕ್ರಾಪ್ ಟಾಪ್ ಅಲ್ಲ, ಅಸಹ್ಯ. ಎಷ್ಟು ಚಿಕ್ಕ ಚಿಕ್ಕ ಬಟ್ಟೆ ಹಾಕೋತೀರ ನೀವೆಲ್ಲ. ಆ ಸ್ವಾತಿನೂ ಹೀಗೆ ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡು ಓಡಾಡ್ತಿದ್ಲಲ್ಲ, ಏನಾಯ್ತು ಅಂತ ಗೊತ್ತು ತಾನೆ ನಿಂಗೆ? ಸ್ವಾತಿಗೆ ಏನಾಯ್ತು? ಬೆಂಗಳೂರಲ್ಲಿ ಇದ್ದಾಳಲ್ಲ, ಲವ್ ಅಂತೆ. ಅದು ಯಾರೋ ಹುಡುಗನ್ ಜೊತೆ. ಹಾಗಾದ್ರೆ ಯಾವ್ದಾದ್ರು ಹುಡುಗಿ ಆಗಿದ್ರೆ ಪರವಾಗಿಲ್ವಾ? ಪಾಪಲು, ಏನಂದ್ರೆ ಅದೇ ಮಾತಾಡ್ತಿರಲ್ಲ, ಅಸಹ್ಯನೇ ಇಲ್ಲ ನಿಮ್ಗೆಲ್ಲ. ಥೂ 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 ಪಾ. ನಿನಗ್ ಯಾರು ಹೇಳೋದಿದನ್ನೆಲ್ಲ? ಈಗಿನ ಕಾಲದ ಮಕ್ಕಳೆಲ್ಲಿ ಅಪ್ಪ ಅಮ್ಮಂಗೆ ಯಾವ ವಿಷಯ ಹೇಳ್ತಿರೋ ಬಿಡ್ತಿರೋ, ನಿಮ್ಮ ಫಾಲೋವರ್ಸ್ಗೆ ಎಲ್ಲ ಹೇಳ್ಬಿಡ್ತೀರ. ಲಾಕ್ಡೌನ್ ಟೈಮಲ್ಲೂ ಅವಳು ಆ ಹುಡುಗನ ಜೊತೆ ಸುತ್ತಾಡಿ ಫೋಟೋ ತಗೊಂಡು ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿದ್ಲಂತೆ. ಸುತ್ತಾಡಿದ್ರೆ ಫೋಟೋ ಹಾಕ್ಬಿಟ್ಟೆ ಅದೆಲ್ಲ ಲವ್ವಾ? ಫ್ರೆಂಡ್ಸ್ ಆಗೂ ಇರ್ಬೋದು ತಾನೆ. ನೀವೇ ಏನೇನೋ ಅನ್ಕೊಂಡಿರ್ತೀರಾ. ಏನು ನೀನು ಆ ಸ್ವಾತಿಗೆ ಸಪೋರ್ಟಾ? ಯಾರ್ಯಾರೋ ಹೇಳಿದ ಮಾತನ್ನೆಲ್ಲ ನಾನೇ ಅದಕ್ಕೆ ನಂಬಲಿ? ಅವ್ರ ಅಮ್ಮನೇ ಫೋನ್ ಮಾಡಿದ್ರು. ನೀನು ನನ್ನ ಫೋನ್ಗೂ ಇನ್ಸ್ಟಾಗ್ರಾಮ್ ಹಾಕ್ಕೊಟ್ಬಿಡು, ನಾನೇ ನೋಡ್ತೀನಲ್ಲ, ಅವಾಗ ಗೊತ್ತಾಗುತ್ತೆ ನಿಜ ಯಾವ್ದು ಸುಳ್ಳು ಯಾವ್ದು ಅಂತ, ಅಲ್ವಾ? ಅಮ್ಮ, ಈ ನಡುವೆ ಈ ಸೋಷಿಯಲ್ ಮೀಡಿಯಾ ಎಲ್ಲ ಸಿಕ್ಕಾಪಟ್ಟೆನೆ ಡೇಂಜರಸ್ ಅಮ್ಮ. ಈಗ ಚೈನಾದವ್ರನ್ನು ಡೇಟಾ ಹಂಗೆ ತಾನೆ ಕದ್ದಿದ್ದು, ಅದಕ್ಕೆ ತಾನೇ ಗೌರ್ಮೆಂಟ್ ಟಿಕ್ಟಾಕ್ ಬ್ಯಾನ್ ಮಾಡಿದ್ದು. ನಿಂಗೆ ಎಲ್ಲ ಗೊತ್ತಿರತ್ತೆ, ನಿನಗ್ ನಾನೇನ್ ಹೇಳೋದಿದೆ? ಹೌದು, ನಂಗೆ ಟಿಕ್ಟಾಕ್ ಬ್ಯಾನ್ ಆಗಿರೋ ವಿಷಯ ಅವತ್ತೇ ಗೊತ್ತಾಯ್ತು. ನಾನು ಅಷ್ಟೇ FB ಇನ್ಸ್ಟಾಗ್ರಾಮ್ ಎಲ್ಲದನ್ನು ಅನ್ಇನ್ಸ್ಟಾಲ್ ಮಾಡೀನಿ ಫುಲ್. ನೀನು FB ಅನ್ಇನ್ಸ್ಟಾಲಾ? ನಿನ್ನೆ ರಾತ್ರಿ 12 ಗಂಟೆಗೆ ಫೋಟೋ ಅಪ್ಲೋಡ್ ಆಗಿದೆಯಲ್ಲ, ನೀನೇ ತಾನೇ ಅಪ್ಲೋಡ್ ಮಾಡಿದ್ದು? ಪ್ರೀತಿ ಬರ್ಡೇ ಇತ್ತು, ವಿಶ್ ಮಾಡಕ್ ಫೋಟೋ ಹಾಕಿದ್ದೆ, ಅದ್ರಲ್ಲಿ ಏನಿದೆ? ಅಷ್ಟೊತ್ತಲ್ಲಿ ಹೆಣ್ಮಕ್ಳು ಮನೆಯಿಂದ ಹೋಗೋದೇ ತಪ್ಪು. ನೀನ್ ಪಾರ್ಟಿ ಅಟೆಂಡ್ ಮಾಡಿರೋದು ಅಲ್ಲದೆ ಫೋಟೋ ಬೇರೆ ಅಪ್ಲೋಡ್ ಮಾಡಿದ್ಯಾ. ಒಂದು ಹೊತ್ತು ಗೊತ್ತು ಇಲ್ವೇನೆ ಮೊಬೈಲ್ನ ಯೂಸ್ ಮಾಡೋದಕ್ಕೆ? ಅಬ್ಬಬ್ಬಬ್ಬಾ, ಹೀಗೆ ಬಿಟ್ರೆ ತುಂಬಾ ಕಷ್ಟ. ಆದಷ್ಟು ಬೇಗ ನಿಂಗೊಂದು ಗಂಟು ಹಾಕ್ಬಿಡ್ಬೇಕು. ಈ ಲಾಕ್ಡೌನ್ ಟೈಮಲ್ಲಿ ಮದುವೆ ಮಾಡ್ಬಿಡ್ಬೇಕು ಅಂತ ಗುರುಗಳು ಹೇಳ್ಬಿಟ್ಟಿದ್ದಾರೆ. ಇಲ್ಲ ಅಂದ್ರೆ ಈ ಜನ್ಮದಲ್ಲಿ ನಿಂಗೆ ಮದುವೆ ಆಗಲ್ವಂತ ತಿಳ್ಕೊ. Ma, please, this is very irritating, okay? I'm sick of it. I know what to do and I know what not to do, ಆಯ್ತಾ? ಪ್ಲೀಸ್, ಎಷ್ಟು ಸಲ ಡಿಸ್ಕಷನ್ಸ್ ಆಗಿದೆ, ನಿಂಗೆ ಯಾವಾಗ ಅರ್ಥ ಆಗತ್ತೆ ಇದೆಲ್ಲ? ಪ್ಲೀಸ್, ನಂಗೆ ಏನು ಹೇಳ್ಕೊಡಕ್ ಬರ್ಬೇಡ, ನಂಗೆಲ್ಲ ಗೊತ್ತಿದೆ ಆಯ್ತಾ? ಸರಿ ಬಿಡು, ಮಧ್ಯಾಹ್ನಕ್ಕೆ ಏನ್ ಮಾಡ್ಕೋತಿದ್ಯಾ? ಚಿತ್ರಾನ್ನ ಮಾಡ್ಬೇಕು ಅಂತಿದೀನಿ. ಅದ್ ಕೇಳ್ಬೇಕಿತ್ತು, ಇದು 1 ಪಾವ್ ಅಕ್ಕಿಗೆ ಎಷ್ಟು ನೀರು ಹಾಕ್ಬೇಕು? 1 ಪಾವ್ ಅಕ್ಕಿಗೆ ಎಷ್ಟು ನೀರು ಹಾಕ್ಬೇಕು ಅಂತ ನಿಮ್ಗೂ ಕನ್ಫ್ಯೂಷನ್ ಇದೆಯಾ? ಹಾಗಿದ್ರೆ ಪೇಪರ್ ಫ್ರೇಮ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಉತ್ತರ ಸಿಗತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ,
ನಿಮ್ಮ ಅಮ್ಮಂದಿರ ಹತ್ರ ಇದನ್ನ ಶೇರ್ ಮಾಡಿ. ಹಾಗೇನೆ ಮರೀದೇನೆ ಪೇಪರ್ ಫ್ರೇಮ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ ಕೂಡ ಒತ್ತಿ.